ಪ್ರತಿ ಒಬ್ಬ ಜೀವಿನೂ ಹಾತೊರ್ತಾ ಇರುವುದು ನಾನು ಸುಖವಾಗಿರ್ಬೇಕು, ನಾನು ನೆಮ್ಮದಿಯಾಗಿರ್ಬೇಕು ಅಂತ. ಪ್ರತಿ ಕ್ಷಣಾನು ಅವನ ಅಂತರಂಗದಲ್ಲಿ ಇದು ಮಿಡಿತಾನೆ ಇರ್ತತಿ. ಆ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಆ ಒಂದು ಸುಖವನ್ನ ಪಡೆಯೋಣ ಅನ್ನುವಂತ ಒಂದು ದೃಢ ಸಂಕಲ್ಪದೊಂದಿಗೆ ಪ್ರತಿ ಕ್ಷಣವೂ ಈ ಮನುಷ್ಯ ಜನ್ಮ ಹೋರಾಡ್ತಾ ಇರ್ತದ. ಅದು ಎಂತ ಸುಖ ಬೇಕು ಅಂತಂದ್ರೆ ಆ ಸುಖ ಎಂದಿಗೂ ಕಡಿಮೆ ಆಗಿರಬಾರ್ದು. ಅಂತ ಸುಖವನ್ನ ಈ ಮನುಷ್ಯ ಬಯಸ್ತಾನೆ. ಆವ ಕಾಲದಳು ಬಳಿಕಾವ ದೇಶದಳು ಎಲ್ಲಿಯೂ ಯಾವತ್ತಿಗೂ ಎಂದಿಗೂ ಕಡಿಮೆ ಆಗಲಾರದಂತ ಸುಖವನ್ನ ನಾವು ಬಯಸ್ತೀವಿ. ಪರಮಾನಂದ ಸುಖ, ಅನಂತ ದುಃಖಗಳ ನಿವೃತ್ತಿಯನ್ನ ಮಾಡಿಕೊಂಡು ಪರಮಾನಂದದ ಸುಖವನ್ನ ನಾವು ಗಳಿಸ್ಕೊಳ್ಬೇಕು. ಅಂತ ಸುಖವನ್ನ ನಾವು ಗಳಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಒಬ್ಬ 12ನೇ ಶತಮಾನದಲ್ಲಿ ಆಗಿ ಹೋದಂತ ಒಬ್ಬ ಶರಣರು ಬಹಳಷ್ಟು ಚೆನ್ನಾಗಿ ತಮ್ಮ ವಚನದಲ್ಲಿ ಹಿಡಿತಾ ಇದ್ದಾರೆ. ಆ 12ನೇ ಶತಮಾನ ಅಂತ ಅಂದ್ರೇನೆ ಒಂದು ಕ್ಷಣ ನಮ್ಗೆಲ್ಲ ರೋಮಾಂಚನ ಆಗ್ತದ. ಅದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಿರುವಂತಹ ಒಂದು ಶತಮಾನ. ಆ ಎಂತ ಪುಣ್ಯ ಕಾಲ ಇನ್ನೊಮ್ಮೆ ಯಾಕೆ ಒದಗಿ ಬರ್ತಾ ಇಲ್ಲ ಅಂತ ಹೇಳಿ ನಾವು ಎಷ್ಟೋ ಚಿಂತನೆಯನ್ನ ಮಾಡಿದ್ದು ಉಂಟು. ಅಲ್ಲಿ ನಾವು ಈಗಾಗ್ಲೇ ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ಒಬ್ಬೊಬ್ರು ಎಲ್ಲೆಲ್ಲಿಯೂ ಬಂದ್ರು. ಕಾಶ್ಮೀರದಿಂದ ಬಂದ್ರು, ಮಹಾರಾಷ್ಟ್ರದಿಂದ ಬಂದ್ರು, ಸೌರಾಷ್ಟ್ರದಿಂದ ಬಂದ್ರು. ಹಂಗ ಇವತ್ತು ಒಬ್ರು ಈ ಶರಣರು ಮಹಾರಾಷ್ಟ್ರದಿಂದ ಬಂದಿದ್ರಂತೆ. ಬಂದು ಬಸವಾದಿ ಶರಣರಲ್ಲಿ ಕೂಡ್ಕೊಂಡು ಹಲವಾರು ವಚನಗಳನ್ನ ರಚನೆ ಮಾಡ್ತಾರೆ. ಆದ್ರೆ ಒಂದು ವಚನ ಎಷ್ಟು ಆ ಮನುಷ್ಯ ಜನ್ಮದ ಇರುವಂತಹ ಆ ಒಂದು ಆಸೆಗೆ ಬೆನ್ನ ಹತ್ತಿ ಏನ್ ಮಾಡ್ತಾ ಇದ್ದಾನ ಅನ್ನೋದನ್ನ ಬಹಳ ಚಂದ ಕಥೆ ರೂಪದೊಳಗಡೆನೆ ಹೇಳ್ಕೊತ ಹೋಗ್ತಾರ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ. ನೋಡ್ರಿ ಎಷ್ಟ್ ಚಂದ ಐತಿದು ಮಾತ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕು ದೆಸೆಯಲ್ಲಿ ಅಟ್ಟುತ್ತಾ ಬರೇಕಂಡು. ವಿಚಾರ ಮಾಡ್ಬೇಕು ನಾವ್ ಇದನ್ನ. ಹಾದಿಗುಂಟ ಸುಮ್ನೆ ಸಾದಾ ಸೀದಾವಾಗಿ ಹೋಗುವಂತ ಮನುಷ್ಯ, ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡಾನೆ ಕಾಡ್ಗಿಚ್ಚು ಕಾಡ ರಕ್ಕಸಿ ನಾಲ್ಕು ದೆಸೆಯಲ್ಲಿ ಅಟ್ಟುತ್ತಾ ಬರೆ ಕಂಡು, ಹೋಗು ದೆಸೆ ಇಲ್ಲದೆ ಭಾವಿಯ ಕಂಡು, ತಲೆಯ ನೂರಿ ಬೀಳುವಲ್ಲಿ ಹಾವ ಕಂಡು, ಇಲಿಯು ಕಡಿದ ಬಳ್ಳಿಯ ಹಿಡಿದು ನಿಲೆ, ಜೇನು ಹುಳುಗಳು ಮೈಯ ನೂರುವಾಗ, ಮೂಗಿನ ತುದಿಯಲ್ಲಿ ಒಂದು ಹನಿ ಮಧು ಬಂದು ಬೀಳೆ, ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ, ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ. ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಆ ಕಥೆಯನ್ನು. ನಮ್ಮ ಜೀವನಕ್ಕೆ ತಗೊಂಡ್ಬರ್ತಾರೆ. ಈ ಸಂಸಾರ ಸುಖ ವಿಚಾರಿಸಿ ನೋಡಿದರೆ ದುಃಖ ಸಾಗರ. ಇದನರಿದು ಸಕಲ ವಿಷಯಗಳಲ್ಲಿ ಸುಖ ಎಂತುಂಟೆಂದು ನಿರ್ವಿಷಯವಾಗಿ ನಿಂದ ನಿಲುವು ಚಿಮ್ಮಲಿಗೆಯ ಚೆನ್ನರಾಮ. ಬಹಳ ಅರ್ಥಪೂರ್ಣವಾದಂತಹ ಈ ವಚನ, ಅದ್ಭುತವಾದಂತಹ ಒಂದು ವಚನ. ನಾವು ಪ್ರತಿ ಕ್ಷಣನೂ ಸುಖವನ್ನ ಬಯಸಿ ಹೋರಾಡ್ತಾ ಇರುವಂತವ್ರಿಗೆ ಇದು ಗಟ್ಟಿಯಾಗಿ ಈ ವಚನವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಆ ಮನುಷ್ಯ ಎಂದಿಗೂ ದುಃಖದ ಕಡೆ ಮುಖ ಮಾಡ್ಲಾರ. ಬಹಳ ಚಂದ ಕೊಟ್ಟಿದ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂತ ವಿಷಯಾದಿಗಳ ಬೆನ್ನ ಹತ್ತಿದ್ರೆ ಎಷ್ಟು ಗೋಳ ಆಗತಾನು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತ ಈ ವಿಷಯಾದಿಗಳಿಗೆ ಬೆನ್ನ ಹತ್ತಿದಂತ ಮನುಷ್ಯ
ಮನಸ್ಸನ್ನ ತನ್ನ ಕಂಟ್ರೋಲ್ದಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಲಿಕ್ಕೆ ಆಗ್ತದೇನೋ? ಈ ವಿಚಾರವನ್ನ ನಾವು ವಿಷಯಾದಿಗಳನ್ನ ಕಂಟ್ರೋಲ್ ತಗೊಂಡ್ ಬರ್ಲಿಕ್ಕೆ ಆಗ್ತದೇನೋ? ಆಗ್ತದನೋ ಇಲ್ಲೋ? ಅಸಂಶಯ ಮಹಾಬಾಹು ಮನೋ ದುರ್ನಿಗ್ರಹಂ ಚಲಂ ಅಂತತಿ ಗೀತೆ. ಅರ್ಜುನ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಅಂದತ್ತ, ಈ ಈ ಮನಸ್ಸನ್ನ ನಿಂದ್ರಸಕ್ ಆಗ್ತದನ ಅರ್ಜುನ ಕೃಷ್ಣ ಅಂತ ಕೇಳಿದಾಗ, ಏ ಅಸಂಶಯ ಮಹಾಬಾಹು, ಅತ್ಯಂತ ದಷ್ಟಪುಷ್ಟವಾಗಿರುವಂತಹ ನಿನ್ನ ಮಹಾಬಾಹು ಅಲ್ಲಿ ಶೂರತನ ಇರುವಂತಹ ಅರ್ಜುನ, ಅಸಂಶಯ, ಯಾವ್ದು ಸಂಶಯ ಇಲ್ಲ ಈ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ. ಪರಾಶರರು ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾಗಿತ್ತು. ಹೋಗುವಾಗ ಬೆಸ್ತರಿ ಹೆಣ್ಮಗಳಿಗೆ ಸತ್ಯವತಿ ಅಂತ ಹೆಸರು ಕಾಣಿಸ್ತಾರ ಅಲ್ಲಿ. ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾದ್ರೆ ನಡು ಮಧ್ಯದೊಳಗಡೆ ಹಾಕಿ ಕರ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಾಗ ಆ ಹೆಣ್ಮಗಳಿಗೆ ಪರಾಶರ ಮಹರ್ಷಿ ಅಂತಾರ, ನಿನ್ನ ನೋಡಿ ನನಗ ಮನಸ್ಸಾಗ್ಯದ, ಅದಕ್ಕಾಗಿ ನೀನು ನನ್ನೊಂದಿಗೆ ಈಗ ಭೋಗಿಸ್ಬೇಕು. ಮಹರ್ಷಿಗಳೇ, ನಾನು ಕೆಟ್ಟ ಮೇನಿನವ್ರು ಬೆಸ್ತರ ಮಗಳ, ನಾನು ಮೇನಿನೊಳಗಡೆ ಯಾವತ್ತು ಹೊಲಸು ನಾರುವಂತಕ್ಕೆ ನನ್ನ ಜೊತೆಗೆ ಏನ್ ಮಾಡ್ತೀರಿ? ಬೇಡ, ಇಲ್ಲ ನಾನು ಸುಗಂಧಿಯಾಗಿ ನೀನು ಪರಿವರ್ತನೆ ಮಾಡ್ತಾನ. ಬ್ಯಾಡ್ರಿ, ಸುಗಂಧವಾಗಿ ಮಾಡಿದ್ರು ಆದ್ರೆ ನನ್ನ ಕನ್ಯತ್ವ ಹಾಳಾಗ್ತೈತಿ, ಬೇಡ. ನಿನ್ನ ಕನ್ಯತ್ವವನ್ನು ಮತ್ತೆ ವಾಪಸ್ ಮರಳಿ ಕೊಡ್ತೇನೆ ನಾನು, ಆ ಶಕ್ತಿ ನನಗೈತಿ. ನಿನ್ನ ನಾನು ವಾಪಸ್ಸಾಗಿ ಕನ್ಯತ್ವ ಕೊಡ್ತೇನೆ, ನಿನ್ನ ಸುಗಂಧಿಯಾಗಿ ಕೊಡ್ತೇನೆ, ಏನ್ ಬೇಕು ಎಲ್ಲಾನು ಮಾಡ್ತೀನಿ, ಆದ್ರೆ ನೀನು ಹ್ಞೂ ಅನ್ನು. ಆಕಿ ತಾಯಿ ಅಂತಾಳ, ಅಲ್ರಿ ಮಹರ್ಷಿಗಳ, ನೀವು ನನ್ನ ಕನ್ಯತ್ವವನ್ನು ವಾಪಸ್ಸಾಗಿ ಕೊಡೋಕ್ಕಿಂತಲೂ, ನೀವು ನನ್ನ ಸುಗಂಧಿಯಾಗಿ ಮಾಡೋಕ್ಕಿಂತಲೂ ಇಟ್ಟು ಮಾಡೋ ಬದಲು ಇಷ್ಟೆಲ್ಲ ನಿಮ್ಮಲ್ಲಿ ಶಕ್ತಿ ಇರುವಾಗ ನಿಮ್ಮ ಮನಸ್ಸನ್ನ ನಿಮ್ಮ ಒಳಗೆ ನೀವು ಕಂಟ್ರೋಲ್ ಆಗಿ ಇಟ್ಕೊಂಡ್ ಬಿಡ್ರಲ್ಲ. ತಾಯಿ ಮಾತು ಅವ ಅಂತಾನ, ಆಗುದಿಲ್ಲ, ಮನಸ್ಸನ್ನ ನನಗ್ ಕಂಟ್ರೋಲ್ ಮಾಡಕ್ ಆಗುದಿಲ್ಲ. ಅದಕ್ಕಾಗಿ ನಾನೇನು ಕೇಳಾಕತ್ತೇನೆ, ವಿಚಾರ ಮಾಡ್ಬೇಕು ನಾವು ಈ ಮಾತನ್ನ. ಪರಾಶರಿ ಮಹರ್ಷಿಗೆ ಅಸಂಶಯ ಮಹಾಭಾವ ಮನೋದಿರ್ನಿಗ್ರಹಂ ಚಲಂ, ಈ ಮನಸ್ಸನ್ನ ಎಂದಿಗೂ ಯಾವ ಕಾಲಕ್ಕೂ ಇದನ್ನ ತಡೆ ಹಿಡಿಯಾಕ ಆಗುದಿಲ್ಲ ಅಂತ ಹೇಳ್ತಾನೆ. ಇದನ್ನ ಶ್ರೀಮಂತ ಜೀವನ ಶಿವಯೋಗಿಗಳು ಬಹಳ ಚಂದ ಬರೀತಾರ. ಮತ್ತೊಂದ್ ಕಡೆ, ತಡೆಯುವುದಾಗದು ತನ ಗಗನಿತ ವಿಷಯದೊಳೆಡೆಯಾಡುವತಿ ಚಪಲತೆಯ ಚಿತ್ತವನು. ಈ ಒಳಗಡೆ ಇರುವಂತಹ ಮನಸ್ಸು, ಈ ದೇಹ 3 ಶರೀರದಿಂದ ಆಗ್ಯದಂತ ನಾವು ತಿಳ್ಕೊಂಡ್ ಪಡ್ಕೋತೀವಿ. ಒಂದು ಸ್ಥೂಲ, ಸೂಕ್ಷ್ಮ, ಒಂದು ಕಾರಣ ಶರೀರ. ಕರ್ಣಾದಿ ಈ ಕರ್ಣತ್ರಯಗಳಿಂದ ಆಗುವಂತ ಪಾಪದಿಂದ ನಾವು ವಾಪಸ್ಸಾಗಿ ಹುಟ್ಟಾಕತ್ತೀವಿ ಅನ್ನೋದನ್ನು ನಾವು ತಿಳ್ಕೊಬೇಕು ಫಸ್ಟ್. ಇದು ಎಲ್ಲಿಂದ ಬಂದೈತಿ ಇದಿಷ್ಟೆಲ್ಲ ದುಃಖ ನಮಗ ಅಂತಂದ್ರ ಇದು ಮಾಡಿದ ಪಾಪಕ್ಕಾಗೆ ಬಂದದ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಪಾಪ ಮಾಡಕ್ ಬಿಡುವಲ್ಲಿ ನಾವು, ಪಾಪ ಮಾಡೋದ್ ಬಿಡುವಲ್ಲಿ ನಾವು. ಅದಕ್ಕ ಬಸವಣ್ಣ ಬಹಳ ಚಂದ ಹೇಳಿದ್ರು ಅದನ್ನ ಮಾತು, ಎಷ್ಟ್ ಚಂದ, ಬಹಳ ಸರಳತೆಯಿಂದ. ಯಪ್ಪ ನೀನು ಬಸವಣ್ಣವ್ರ ಮಾತ ಸರಳ, ಬಾಳೆ ಹಣ್ಣೆ ನಂಗೆ ಸುಲ್ದಂಗ ಇರ್ತೈತಿ, ಕರೆ ಒಳಗಡೆ ಬಹಳಷ್ಟು ಗಂಭೀರತೆ ಅಡಗಿರ್ತದ. ನಾವು ದಿನಾಲು ವಚನ ಪ್ರಾರ್ಥನೆಯನ್ನ ಮಾಡ್ತೀವಿ. ನಾವು ಈಗ 20 ಜನ ಅದೀವಿ ಇಲ್ಲಿ, ದಿನಾಲು ವಚನ ಏನೋ ಕೊನೆಗೆ ಮಂಗಲ ಪ್ರಾರ್ಥನೆಯನ್ನ, ವಚನ ಮಂಗಲವನ್ನು ಮಾಡ್ತೀವಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಹೇಳಿ. ಈ ವಚನದಲ್ಲಿ ಎಷ್ಟು ಗರ್ಭಿತ ಅಡಗ್ಯದ ಅನ್ನೋದನ್ನ ನೋಡ್ರಿ. ನಾನೇನ್ ದೊಡ್ಡವಲ್ಲ, ಸುಮ್ನೆ ಹಾಗೆ ನನ್ ಒಂದು ಅಭಿಪ್ರಾಯದ ಪ್ರಕಾರ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದ ಮತ್ತಾರು ಇಲ್ಲ, ಮತ್ಯಾರು ಇಲ್ಲ, ನೀನ ಎಲ್ಲ, ನನಗೆಲ್ಲಾನು ನೀನ. ಹಿಂಗಂದ ಮುಗಿಸ್ಬಿಡ್ತೀವಿ ನಾವು. ಇದನ್ನ ವಚನವನ್ನು ಬಹುತೇಕ ಬಸವಣ್ಣವ್ರು ಯಾವ ನಿಟ್ಟಿನೊಳಗಡೆ ಬರ್ದಿರ್ಬೇಕಿದನ್ನ, ಅವ್ರು ಯಾವ ರೀತಿಯಾಗಿ, ನನ್ನ ಒಂದು ಅಭಿಪ್ರಾಯ ಎಲ್ರಿಗೂ ಅರ್ಥವನ್ನ ಕಲ್ಪಿಸುವ ಹಾಗೆ, ಒಂದು ತೊಟ್ಟಿಲದೊಳಗಡೆ ಇರುವಂತ ಮಗು, ತೊಟ್ಟಿಲಿನಲ್ಲಿ ಮಲಗಿದಂತಹ ಮಗು ಎಚ್ಚರ ಆಗ್ತದ, ಅಳಲಿಕ್ಕೆ ಪ್ರಾರಂಭ ಮಾಡ್ತದ.
ಅಳಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಮಗು ಅಳ್ತದ 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 ಅಳ್ತದ. ಎಲ್ಲಿ ತನ ಅಳ್ತದ? ತಾಯಿ ಬಂದು ಆ ಮಗುವನ್ನ ಕರಿಯು ತಗೊಂಡ ಎದುಗೊಳ್ಳೋ ತನನು ಅಳ್ತದ. ಹಂಗ ಇಲ್ಲಿ ಬಸವಣ್ಣನವರು ಅಳ್ತಾ ಇದ್ದಾರೆ. ನೀ ಬಂದ ನನ್ನ ಕರ್ಕೋಬೇಕ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಹೇಳಿ ಅಳ್ತ ಆ ಭಗವಂತನನ್ನ ಸೆರೆ ಹಿಡ್ಕೊಳ್ತಾರ. ಅವರು ಈ ಇಲ್ಲಿ ಬರೀತಾರ ಪಾಪದ ಬಗ್ಗೆ. ನೀನು ಏನು ಮಾಡಕ್ ಹೋಗ್ಬೇಡಪ್ಪ, ಹುಟ್ಟಿ ಬಂದಿ ಅನುಕೂಲ ಭಗವಂತ ನಮಗೆಲ್ಲಾನು ಕೊಟ್ಟು ಬಿಟ್ಟಿದಾನ. ಜಗತ್ತಿನಲ್ಲಿ ಎಲ್ಲಾನು ಐತಿ. ನೀನು ಆರಾಮಾಗಿ ನನ್ನ ಸ್ಮರಣೆ ಮಾಡು, ಭಗವಂತನ ಸ್ಮರಣೆಯನ್ನ ಮಾಡಿ ನನ್ನ ಒಳಗಡೆ ನೀ ಬಾ. ಅದ ನಿಂದು ಮಾಡ್ಬೇಕಾಗಿದ್ದ ಆದ್ಯ ಕರ್ತವ್ಯ ಏನು? ಮನುಷ್ಯ ಕುಲದ ಜನನದ ಲಾಭವಾಗುವುದು. ಎಷ್ಟ್ ಚಂದ ಐತಿ ನೋಡ್ರಿ ಮಾತಿದು. ಮನುಷ್ಯ ಕುಲದ ಜನನದ ಲಾಭ ಯಾವುದು? ಆರು ನಾನೆಂದು ವಿಚಾರಿಸು. ನಾ ಯಾರು? ನಾ ಯಾಕೆ ಹುಟ್ಟಿ ಬಂದೆ? ಈ ಜಗತ್ತಂದ್ರೆ ಏನು? ಜಗತ್ ಸತ್ಯ ಐತೋ ಮಿಥ್ಯ ಐತೋ? ಇದ್ರ ಬಗ್ಗೆ ಪರಿಪೂರ್ಣವಾದಂತ ಜ್ಞಾನವನ್ನ ಹೊಂದಿ ಮಾಯೆಯನ್ನ ಗೆದ್ದ ನನ್ನ ಹತ್ರ ಬಾ ಅಂತ ನಿನ್ನನ್ನು ಕಳಿಸಿವಿ. ನಿನ್ನ ಕಳಿಸಿದ್ದಕ್ಕಾಗಿ ನೀನು ಮಾಡಬಾರ್ದ ಪಾಪ ಕೃತ್ಯಗಳನ್ನ ಮಾಡ್ತಾ, ನಾ ಒಳ್ಳೇದು ಮಾಡ್ತಾನ, ಹಂಗ ಮಾಡ್ತಾನ, ಹಿಂಗ ಮಾಡ್ತಾನ ಅಂತೇಳಿ ಅನ್ಕೊಂಡ ಆ ಕಡೆ ಹೋಗ್ಬೇಡ. ಎಲ್ಲಿಗ್ ಬಾ? ಇಲ್ಲಿಗ್ ಬಾ. ಏನ್ ಮಾಡ್ಬೇಡ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇವನ್ನ ಎಲ್ಲಾ ನೀ ಅದನ್ನ ಮಾಡ್ತಾನು, ನಾ ಅದನ್ನ ಮಾಡ್ಬೇಕಾಗ್ಯದ, ನಾ ಇದನ್ನ ಮಾಡ್ಬೇಕು, ಏನು ಮಾಡ್ಬೇಡ ಅಂತ ಹೇಳ್ತಾರ ಅವ್ರು. ಇವನ್ನ ಬಿಟ್ಟು ಬಿಡು, ತಾನಾಗ ಆಟೋಮೆಟಿಕ್ ನೀನು ಅಂತರಂಗನ ಶುದ್ಧಿ ಆಗ್ತದ, ಜೊತೆಗೆ ಬಹಿರಂಗನ ಶುದ್ಧಿ ಆಗ. ಎಷ್ಟ್ ಚಂದ ಮಾತೈತಲ್ರಿ. ನಾವ್ ಸಮಾಜ ಸುಧಾರಣೆ ಮಾಡ್ಬೇಕಾಗಿತ್ತು. ಸಮಾಜ ಕೆಟ್ಟ ಹೋಗ್ಯದ, ಅದಕ್ಕಾಗಿ ನಾವ್ ಹೋರಾಡ್ಬೇಕ. ಅದನ್ನ ಯಾವ್ದು ಬೇಡ ನೀ ಅಂತಾರ ಬಸವಣ್ಣವ್ರ. ನೀನು ಪಾಪ ಮಾಡಿದ್ ಬಿಟ್ಟಿ ಅಂತಂದ್ರ ಪುಣ್ಯ ದಿಟ ಐತಿ ನಿನಗ, ಪುಣ್ಯ ಹಾಗೆ ಆಕೈತೆ. ಯಾಕಂದ್ರ ಪಾಪನ ಆಗಂಗಿಲ್ಲ. ನೀ ಗಿಡ ಕಡಿಬೇಡ ತಮ್ಮ, ಗಿಡ ಹಚ್ಚಾಕ್ ನಿನ್ನಿಂದ ಆಗಂಗಿಲ್ಲ. ಹೋದಲು ಗಿಡ ಕಡಿಬೇಡ, ಅವನ್ನ ಬಿಟ್ಬಿಡ, ಅವಟ್ ಬೆಳಿತಾವ. ಈ ರೀತಿಯಾಗಿ ಅವರ ಒಂದು ವಿಚಾರ. ಇಂತಹದಕ್ಕಾಗಿ ನಾವು ನಮ್ಮ ಮನಸ್ಸನ್ನ ಪಾಪದ ಕಡೆ ಒಯ್ಲಾರ್ದ ವಿಷಯಾದಿಗಳ ಬೆನ್ನ ಹತ್ತಿದ್ವಿ ಅಂತಂದ್ರ ಅದು ಪಾಪಕ್ಕನ ಗುರಿ ಮಾಡ್ತದ, ಪಾಪಕ್ಕನ ಗುರಿ ಮಾಡ್ತದ. ಯಾಕ? ಇದು ಸುಖ ಇದ್ರೊಳಗಡೆ ಇಲ್ಲ. ಸಂಸಾರ ಅಂದ್ಕೂಡ್ಲೆ ನಮ್ಮ ಬಂಧುಗಳೇ, ನನ್ನ ಪ್ರಕಾರ ಈ ಹೆಂಡ್ರು ಮಕ್ಕಳು ಈ ಸಂಸಾರ ಅಲ್ಲ. ಪುನಃ ಪುನಃ ಹುಟ್ಟುದು, ಪುನಃ ಪುನಃ ಹುಟ್ಟು ಸಾಯುದಕ್ಕ ಸಂಸಾರ ಅಂತಾರ. ಅದಕ್ಕಾಗಿ ಆ ಒಂದು ಮೂಗಿನ ಮೇಲೆ ಬಂದು ಬೀಳುವಂತ ಹನಿ, ಆ ವಚನವನ್ನು ಒಂದು ಸಾರಿ ಲಕ್ಷ್ಯ ಕೊಟ್ಟು ನಾವು ನೋಡ್ಬೇಕು. ಬಟ್ಟೆಗೊಂಡು ಹೋಗುತ್ತಿರುವ ಮನುಷ್ಯ ಹದಿಗೂಂಟ ಹೊಂಟಾನವ. ಹೋಗುವಂತ ಮನುಷ್ಯನಿಗೆ ನಾಲ್ಕು ದಿಕ್ಕಿನ ಕಡೆ, ಒಂದ್ ಕಡೆ ಹುಲಿ ಬತ್ತಂತ, ಒಂದ್ ಕಡೆ ಕಾಡಾನೆ ಬಂತಂತ, ಒಂದ್ ಕಡೆ ರಕ್ಕಸಿ ಬಂತಂತ, ಒಂದ್ ಕಡೆ ಕಾಡ್ಗಿಚ್ಚು ಬಂತ. ನಾಲ್ಕು ದೆಸೆಯಲ್ಲಿ ಕಟ್ಟುತ್ತಾ ಬರೆಕಂಡು. ಅವಾಗ ಈ ಮನುಷ್ಯನಿಗೆ ದಾರಿ ತೋಚಿಲ್ಲ. ಹೋಗು ದೆಸೆ ಇಲ್ಲದೆ, ನೋಡ್ರಿ ಎಷ್ಟ್ ಚಂದ ಐತಿ ಮಾತು. ಹೋಗು ದೆಸೆ ಇಲ್ಲದೆ ಬಾವಿ ಸಿಕ್ತಂತ ಅವಗೊಂದಾಗಿ. ಹೋಗ್ಬೇಕಿನ್ ಎಲ್ಲೇನು ಓಡಿ ಹೋಗ್ಬೇಕಂತ ಹೇಳಿ ಅವಸರ್ಲಿ ಹೋಗ್ಬೇಕನ್ನುವಷ್ಟ್ರಲ್ಲಿ ಒಂದ್ ಬಾವಿ ಸಿಕ್ಕದ. ಬಾವಿಯ ಕಂಡು, ಬಾವಿ ಐತೆ ಅವ್ನು ಕಂಟ್ರೋಲ್ ಹೋಗ್ತಾನ, ತಡ್ಕೊಳಕ್ ಆಗುದಿಲ್ಲ, ಕಾಲ್ ಜಾರಿತಿ, ತಲೆಯ ನೂರಿ ಬೀಳುವಲ್ಲಿ. ನೋಡ್ರಿ ಮತ್ ಮುಂದುವರಿತೈತಿ ಮಾತು. ತಲೆಯ ನೂರಿ ಬೀಳುವಲ್ಲಿ, ಬೀಳೋಟಾಗಿನ ಇನ್ನು ಬಾವ್ಯಾಗ ಬಿತ್ನಾಳ ಅಂತೇಳಿ ಅನ್ನುವಷ್ಟ್ರೊಳಗಡೆ ತಳಗ್ ನೋಡ್ತಾನ, ಬಾವ್ಯಾಗ ಹಾವೈತಿ. ಹಾವೈತಿ ಅಂದವನ ಇನ್ನೇನು ಬಿತ್ನಂದ್ರ ಹಾವು ಸಾಯ್ತಾನ ಅಂತೇಳಿ ಅನ್ಕೊಂಡ ಒಂದ್ ಬಳ್ಳಿ ಹಿಡಿತಾನ. ಅಂತ ಬಳ್ಳಿ, ಇಲಿಯ ಕಡಿದ ಬಳ್ಳಿಯ ಹಿಡಿದು ನಿಲೆ. ಅಂತ ವಚನ ಯಾರು ಬರ್ದಾರ ಅನ್ನೋದನ್ನ ಸ್ವಲ್ಪ ಹಿಂದ್ಗಡೆ ವಿಶ್ಲೇಷಣೆ ಮಾಡೋಣ. ಇಲಿಯ ಕಡಿದು ಬಳ್ಳಿಯ ಹಿಡಿದು ನಿಲೆ. ಬಳ್ಳಿ ಇಲಿ ಕಡದ ಬಳ್ಳಿ ಹಿಡ್ಕೊಂಡ್ ಜೋತ್ ಬಿದ್ದಾಗ ಪರ್ಮನೆಂಟ್ ಐತನ ಅದು ಬಳ್ಳಿ ಇಲ್ಲ, ಇಲಿ ಕಡಿಯಾಗತೈತಿ ಮ್ಯಾಲ. ಇನ್ನೇನ್ ಹೋಗಿ ಮತ್ತ ಅಲ್ಲೇ ಬಾಯಾಗ ಬೀಳ್ತಾನ. ಬಾಯಾಗ ಬಿದ್ರೆ ಏನೈತಿ? ಹಾವೈತಿ, ಅಲ್ಲೇ ಸಾಯತಾನ. ಮ್ಯಾಲ ಹೋದ್ರು ಸಾಯ್ತಾನ, ತಳಗ್ ಬಿದ್ರು ಸಾಯ್ತಾನ. ಹಿಡ್ಕೊಂಡ್ ಏನ್ ನಿಂತಾನ? ಈ ಕಡ್ದದ್ದು ಬಳ್ಳಿ ಹಿಡ್ಕೊಂಡ ನಿಂತಾನ. ಅವಾಗ ಮತ್ತೇನ್ ಮಾಡಿದ್ವು? ಜೇನು ಹುಳುಗಳು ಮೈಯ ನೂರುವಾಗ,
ಜೇನ್ ಹುಳುಗಳು ಬಂದ್ ಕಡ್ಯಾಕತ್ತಿ ಬಿಟ್ಟು ಇಷ್ಟೆಲ್ಲಾ ನಡ್ದೈತಿ. ಮ್ಯಾಲ ಹುಲಿ ಐತಿ, ಕಾಡ್ಗಿಚ್ಚ ಐತಿ, ಕಾಡಾನೆಗಳದಾವು, ರಕ್ಕಸಿ ಅದಾಳ, ಕೆಳಗಡೆ ಹಾವ್ ಐತಿ, ಇಲಿ ಕಡ್ದದ್ ಬಲಿ ಹಿಡ್ಕೊಂಡ್ ನಿಂತಾನ. ಸುತ್ತಮುತ್ತಲ ಎಲ್ಲಾ ಜೇನ್ ಹುಳುಗಳು ಕಡ್ಯಾಕತ್ಯಾವ. ಅಂತ ಸಮಯದೊಳಗಡೆ ಮೂಗಿನ ಮೇಲೊಂದು ಮಧುವ ಬಂದು ಬೀಳೆ. ಇಲ್ಲೊಂದ್ ಹನಿ ಮಧು ಬಂದು ಬಿತ್ತ. ಆ ಮಧುವ ಕಂಡು ಇಲ್ಲಿ ಬಂದ್ ಹನಿ ಏನು ಬಿತ್ಲ ಅದನ್ನ ನೋಡಿದ, ಜೋತ್ ಬಿದ್ದಾನ, ಇದನ್ನ ನೋಡಿದ. ಆ ಮಧುವ ಕಂಡು ಈ ಹುಳುಗಳು ಕಡಿಯಾಕತ್ಯಾವಲ್ಲ, ಜೇನು ಹುಳುಗಳು, ಇದನ್ನ ಮರ್ತ. ಕೆಳಗಡೆ ಹಾವ್ ಐತ ಅನ್ನೋದನ್ನ ಮರ್ತ. ಮ್ಯಾಲ್ಗಡೆ ಹುಲಿ, ರಕ್ಕಸಿ, ಕಾಡಾನೆ, ಕಾಡ್ಗಿಚ್ಚು ಐತ ಅನ್ನೋದು ಮರ್ತ. ಇನ್ನು ಬಳ್ಳಿ ಹಿಡ್ಕೊಂಡ ಎತ್ತದ ಸದ್ದ ಹರಿದ್ ಬೀಳ್ತೈತಿ ಅನ್ನೋದನ್ನು ಮರ್ತ. ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ಮೂಗಿನ ತುದಿಯಲ್ಲಿ, ನೋಡ, ನಾಲಿಗೆಯ ತುದಿಯಲ್ಲಿ ಆ ಮಧು, ನಾಲಿಗೆ ತುದಿ ಹಚ್ಚತಿರ್ತಾರ, ಗೊತ್ತೇನ್ರಿ ಹಿರಿಯಾರ್, ನಮ್ ಹಿರಿಯಾರ್ ಭಾಷೆ ಏನಾರ ಅದಕ್ಕ ನಾಲಿಗೆ ತುದಿ ಹಚ್ಚ ನೋಡೋಣ ಅಂತ ಹೇಳಿ. ಅದ್ ನಾಲಿಗೆ ತುದಿ ಹತ್ತಂಗಿಲ್ಲ. ಅದ ನಾಲಿಗೆಯ ತುದಿಯಲ್ಲಿ ಆ ಮೂಗಿನ ಮೇಲೆ ಬಿದ್ದಂತ ಹನಿಯನ್ನ ಸೇವ್ಸಾಕ್ ಪ್ರಯತ್ನ ಮಾಡಾಕತ್ಯಾನ. ಮಾಡಿ ಹಿಂಗ ಸೇವ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾನ. ಆ ಮಧು ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ. ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ, ಈ ಸಂಸಾರ ಇಲ್ಲಿ ಸುಖ ಹಿಂಗೈತೆ. ವಿಚಾರಿಸಿ ನೋಡಿದ್ರ ಆ ಮಧು ಸಿಗ್ತೈತೇನ, ಅವನ ಮೂಗಿನ ಮ್ಯಾಲ ಐತೆ, ಅದು ಸಿಗುದಿಲ್ಲ. ಆದ್ರೂ ಇವ್ ಬಿಟ್ಟಾನೇನು, ಆ ಸುಖ ನನ್ಗ್ ಬೇಕಂತ ಆ ಗದ್ದಲ್ನಾಗ ಅಲ್ಲಿ ಹೋಗಿ ಹುಡುಕ್ಯಾಡಕತ್ಯಾನ. ಈ ಸಂಸಾರ ಸುಖ ದುಃಖದಾಗರ ಇದನ್ನ ಅರಿದು, ಇದನ್ನ ಅರಿದು ಸಕಲ ವಿಷಯ ಒಂದ ಹೇಳಿಲ್ರಿ ಅವ್ರು, ವಿಷಯಾದಿ ಒಂದ ಹೇಳಿಲ್ಲ, ಸಕಲ ವಿಷಯಗಳಲ್ಲಿ. ನೋಡಿ, ಈ ಮಾತನ್ನ ಬಹಳ ಪರ್ಫೆಕ್ಟ್ ಆಗಿ ನಾವು ತಿಳ್ಕೊಬೇಕಾಗಿದ್ದು ಇಲ್ಲಿ. ಸಕಲ ವಿಷಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಒಟ್ಟ ಅಲ್ದ ಒಳಗಡೆ ಅಂತಃಕರಣ ಶುದ್ಧಿ ಮಾಡುವಂತ ಚಿತ್ತು, ಮನಸ್ಸು, ಬುದ್ಧಿ, ಇವು ಎಲ್ಲವನ್ನು ಕಂಟ್ರೋಲ್ ಒಳಗಡೆ ಇಟ್ಕೊಳ್ಳುವಂಥದ್ದು. ಈ ಎಲ್ಲದರೊಳಗಡೆ ಈ ಎಲ್ಲ ವಿಷಯಗಳಲ್ಲಿ ಸುಖ ಎಲ್ಲಿ ಐತಿ, ಅದಕ್ಕಾಗಿ ಎಂತುಂಟೆಂದು ನಿರ್ವಿಷಯವಾಗಿ ಇಲ್ಲಪ್ಪ ಇದ್ರೊಳಗಡೆ ಸುಖ ಇಲ್ಲಿದ್ರೊಳಗಡೆ. ಬೇಡಲೆ ಮನೆವೆ ವಿಷಯದ ಆಸೆ ಮಾಡಿ ಕೆಡದಿರು ಎಂದು ಸಾರಿದೆ. ನಿಜಗುಂಡ್ರ ಮಾತಿದೆ. ಬೇಡ ಒಂದ ಸರಿ ಹೇಳಿಲ್ಲ, ಬೇಡಲೆ ಮನವೇ, ಹೋಗಾಕ ಹೋಗಬೇಡ ಎದ್ರ ಕಡೆ, ವಿಷಯಾದಿಗಳ ಕಡೆಗೆ. ಬೇಡಲೆ ಮನವೇ ವಿಷಯದ ಆಸೆ ಮಾಡಿ ಕೆಡದಿರು. ಅಳಿ, ಮೀನು, ಗಜ, ಪತಂಗ ಇವೆಲ್ಲ, ಅಳಿ ಅಂದ್ರ ಮೇನು, ಗಜ, ಪತಂಗ ಇವೆಲ್ಲವು ಒಂದೊಂದು ವಿಷಯಾದಿಗಳ ಬೆನ್ನ ಹತ್ಯೆ ಸತ್ತು ಹೋಗಿದಾವ. ಓತಮ, ನೀನು ಹೋಗಿ ಅಲ್ಲಿ ಹೋಗಿ ಸಾಯಕ್ ಹೋಗ್ಬೇಡ, ನೀನು ಬೇರೆ ಅದಿ. ಓತಮ, ನೀನು ವಿಷಯಾದಿಗಳ ಸಂಬಂಧ ಹುಟ್ಟು ಬಂದಿಲ್ಲ. ಇದ್ರ ಒಳಗಡೆ ನಿರ್ವಿಷಯವಾಗಿ ನಿಂದ ನಿಲುವು ಅಂದ್ರೆ ಗಟ್ಟಿತನ, ಗಟ್ಟಿಯಂಗ ನಿಂತು ಬಿಡ್ಬೇಕು. ಅದಕ್ಕ ಬರೀತಾರ, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊನಗನಂತೆ ಎನ್ನ ಬಾಳುವೆ. ಅಲ್ಲಮ್ರು ಅದನ್ನು ಬರೀತಾರ ಅವ್ರ. ಏನು, ಸಾಸುವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಯಪ್ಪ, ಒಂದಿಟ ಸುಖಕ್ಕಾಗಿ ಅದನ್ನ ಹನಿ ತಗೋಬೇಕಂತ ಹೇಳಿ ಗುದ್ದಾಡಕತ್ಯಾನ. ನೀನು ಅಸಾಧ್ಯವಾದದ್ದು ಯಾವ್ದು ಇಲ್ಲ ಅಂತ ಹೇಳ್ತಾರ ನಿಜಗುಂಡ್ರು. ನಿನ್ನಲ್ಲಿ ಅಸಾಧ್ಯವಾದದ್ದು ಯಾವ್ದು ಇಲ್ಲ. ಆದ್ರೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕು, ಈ ವಿಷಯಾದಿಗಳನ್ನ ಕಂಟ್ರೋಲ್ ಮಾಡ್ಬೇಕು. ಈ ವಿಷಯಾದಿಗಳನ್ನ ಕಂಟ್ರೋಲ್ ಮಾಡಿದ್ರೆ ಸಾಕು, ಮನುಷ್ಯ ಏನ್ ಬೇಕಾದನ್ನ ಸಾಧನೆ ಮಾಡ್ತಾ ಇರ್ಬೇಕು. ಏನೇನ್ ಮಾಡ್ದಕ್ ಸಾಧ್ಯ ಐತೆ ಅನ್ನೋದನ್ನ ಹೇಳ್ತಾರ ನೋಡ್ರಿ. ಧರೆಯ ನಜಿನದಂತೆ ಸುರುಳಲಹುದು. ಧರೆ ಅಂದ್ರ ಭೂಮಿ, ನಜಿನ ಅಂದ್ರ ಚಾಪೆ. ಧರೆಯ ನಜಿನದಂತೆ ಚಾಪೆ ಹಂಗ ಈ ಭೂಮಿಯನ್ನು ಸುತ್ತಗೊಳ್ಳಕ್ಕೂ ಸಾಧ್ಯ ಐತಂತ. ಧರೆಯ ನಜಿನದಂತೆ ಸುರುಳಲಹುದು. ಮೇರು ಗಿರಿಯನೊಮ್ಮೆ ಕೊನೆಯೊಳಾನಲಹುದು. ಶರದಿಯನೊಮ್ಮೆ ಪಾನ ಮಾಡಲಹುದು. ಸೈತಿರಿಸಬಾರದು ನಿಮಿಷಾರ್ಧ ಈ ಮನವ, ತಡೆಯುವುದಾಗದು ತನ ಗಗನಿತ ವಿಷಯದು. ನೋಡಿ, ಎಷ್ಟು ಶರದಿಯನೊಮ್ಮೆ ಪಾನ ಮಾಡಲಬಹುದು. ಶರದಿ ಅಂದ್ರೆ ಸಮುದ್ರವನ್ನು ಹಿಂಗ್ ಮಾಡಿ ಒಮ್ಮೆ ಕುಡಿದು ಬಿಡ್ಬಹುದಂತ. ಮೇರುಗಿರಿಯ
ಕೊನೆಯೊಳಾಗಲಹುದು. ಈ ಕಿರಿಬೇಳನಿಗೆ ಕೃಷ್ಣ ಪರಮಾತ್ಮ ಎತ್ತಿದ್ದನ್ನ ಕಥೆಯನ್ನು ಕೇಳ್ತಾರಲ್ಲ, ಅದನ್ನ ನಿದರ್ಶನವಾಗಿ ಕೊಡ್ತಾ ಇದ್ದಾರೆ. ಧರೆಯ ನಜಿನದಂತೆ ಸುರುಳಲ್ಲಹುದು. ಈ ಭೂಮಿಯನ್ನು ಹಿಂಗ್ ಚಾಪಿಗತೆ ಸುತ್ಕೊಂಡ್ ತಗೊಂಡು ಪಾತಾಳಕ್ಕೆ ಹೋಗಿ ಇಟ್ಟಿದ್ದಲ್ಲ, ಆ ಕಥೆಯನ್ನ ನೆನಪಿಸ್ತಾರ. ಆದ್ರ ಈ ಮನಸ್ಸು ಅನ್ನೋದನ್ನ, ಈ ವಿಷಯಾದಿಗಳಲ್ಲಿರುವಂತ ಮನಸ್ಸು ಅನ್ನೋದನ್ನ ನಿಲ್ಸಕ್ ಸಾಧ್ಯನೇ ಇಲ್ಲ. ಅಸಂಶಯಂ ಮಹಾಪಾಪೋ ಮನೋ ದುರ್ನಿಗ್ರಹಂ ಚಲಂ. ಅರ್ಜುನ, ಇದನ್ನ ಏನ್ ಮಾಡಿದ್ರೆ ಇದ್ರೊಳಗಡೆ ಯಾವುದೇ ಸಂಶಯ ಇಲ್ಲ, ಈ ಮನಸ್ಸನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಅಂತಾನ, ಮತ್ ಏನಾರೇ ಮಾಡ್ಬೇಕ್ರಿ ಇದಕ್ಕೆ ಏನಾರೇ ಮಾಡಿದ್ರ ಸುದ್ದಾಕತಿ, ಮತ್ತೆ ಹೆಂಗರೆ ಮಾಡಿ ಇದನ್ನ ಮನಸ್ಸ ನಿಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಹಿಂಗ ನಸಕ್ನಾಗ ಎದ್ದ ಪೂಜೆ ಮಾಡ್ಕೊಂಡು ಹಿಂಗ ಅಪ್ಕೊಳ್ಬೇಕೆ ಚಿಂತನೆ ಮಾಡ್ಬೇಕು, ಮತ್ತೇನು ಮಾಡ್ಬೇಕು. ಅಭ್ಯಾಸೇನ ಕೌಂಚೇಯ ವೈರಾಗ್ಯೇನ ತಿಗ್ರಹ್ಯ. ಎರಡು ಮಾತು. ಅಭ್ಯಾಸದಿಂದಲೂ ಮತ್ತು ವೈರಾಗ್ಯದಿಂದಲೂ ಮಾತ್ರ ಈ ಮನಸ್ಸನ್ನ ಕಂಟ್ರೋಲಕ್ಕೆ ತಗೊಂಡು ಬರ್ಲಿಕ್ಕೆ ಸಾಧ್ಯ ಅದ. ಏನು ಉಳಿಕಿದೀನಿ, ಏನ್ ದಿಬರ್ಲಾಗ ಹೊಡೆದ್ರು ಬರುದಿಲ್ಲ ಅಂತ ಪಕ್ಕಾ ಹೇಳ್ಬಿಡ್ತಾರೆ. ಅಭ್ಯಾಸದಿಂದಲೂ ಮತ್ತು ವೈರಾಗ್ಯದಿಂದಲೂ. ವೈರಾಗ್ಯ ಎಲ್ಲಿ ಹುಟ್ಕೊತದ ಅಂತಂದ್ರ ಇಂತ ಚಿಂತನೆಗಳನ್ನ ಮಾಡುವುದರಿಂದ ಹುಟ್ಕೊತದ, ಹಂಗ ಹುಟ್ಕೊಳ್ಳೋದಿಲ್ಲ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರ್. ಹರ ಅಂದ್ರೆ ಆ ಹರ ಅಲ್ಲ, ನಿನ್ನೊಳಗಡೆ ಇರುವಂತ ಹರ, ಅಚಲವಾಗಿ ಇರುವಂತಹದ್ದು. ಆ ಒಂದು ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವ ಮರಣ ಮಾಯಾ ಕರ್ಮ ಇವೆಲ್ಲ ಸರ್ವನಾಶ ಆಗಿ ಹೋಗ್ತಾವಂತ. ಆ ಒಂದ ಬಿಡಲಾರ್ದ ಮಾಡ್ಬೇಕು. ಮತ್ತ ಚಿಂತನೆಯನ್ನ ಬಿಡಲಾರ್ದ ಮಾಡ್ಬೇಕು. ಬಿಡಲಾರದೆ ಮಾಡುವುದರಿಂದ ನಮಗ ಈ ಮನಸ್ಸನ್ನ ಕಂಟ್ರೋಲ್ಗೆ ತಗೊಂಡ್ ಬರ್ಲಿಕ್ಕೆ ಆಗ್ತದ. ಇದನ್ನ, ಈ ವಚನವನ್ನ ಬರೆದಂತ ವ್ಯಕ್ತಿ ಯಾರು ಗೊತ್ತೇನ್ರಿ? ಮಹದರ್ಸ್ ಅಂತ ಹೇಳಿ. ಅರಸೊತ್ತಿಗೆಯನ್ನು ಕಿತ್ತೊಗೆದು ತಲೆಯ ಮೇಲಿರುವಂತ ಕಿರೀಟವನ್ನ ತೆಗೆದಿಟ್ಟು ಪೋಷಾಕಗಳನ್ನ ಕಳಚಿ ಎಲ್ಲ ಸರ್ವ ರಾಜ್ಯವನ್ನ ತ್ಯಾಗ ಮಾಡಿ ಈ ಬಂದು ಶರಣರಲ್ಲಿ ಕೂಡ್ಕೊಳ್ತಾ ಇದ್ದಾನ ಮಹದರ್ಸ ಅಂತ ಹೇಳಿ. ಆತನ ಮಹಾರಾಷ್ಟ್ರದಿಂದ ಬಂದು ಅವರ ತಂದೆಯಾದಂತ ಮಲ್ಲ ಅರಸರನ್ನ ಹುಡುಕೊಂತ ಹೋಗಿ, ಅಲ್ಲಿ ಹೋಗಿ ತಪಸ್ಸನ್ನ ಮಾಡಿ ಅವರನ್ನ ಭೇಟಿಯಾಗಿ ಶ್ರೀಶೈಲ ಕಡೆಗೆ ಹೋಗಿ ಆ ಗುಡ್ಡದಾಗ ತಪಸ್ಸು ಮಾಡ್ಕೊಂಡು ಬಂದು ಅವ್ರ ಅಪ್ಪಗೆ ಭೇಟಿಯಾಗಿ ವಾಪಸ್ಸಾಗಿ ಅವ್ರ ಅಪ್ಪರ ಒಂದು ಸಂದೇಶದ ಮೇರೆಗೆ, ಸಲಹೆಯ ಮೇರೆಗೆ ವಾಪಸ್ಸಾಗಿ ಕಲ್ಯಾಣಕ್ಕೆ ಬಂದು, ಎಂಥ ಕಲ್ಯಾಣ ಅದು, ಎಂಥ ಕಲ್ಯಾಣ ಅಂತಂದ್ರೆ ಒಂದೊಂದು ವಚನಗಳು ಅವನೇನು ಅದ್ಭುತವಾದಂತ ವಚನಗಳು. ನನಗನ್ನಿಸ್ತದೆ, ಯಾಕರೆ ಇಂಥ ಶತಮಾನದಾಗ ಹುಟ್ಟಿದ್ವಿ ಮರ, ಹುಟ್ಸುದ್ ಹುಡ್ಸ್ಯಾನ್ ದೇವ್ರ 12ನೇ ಶತಮಾನದಾಗ ಯಾಕೆ ಹುಟ್ಟಿಸಲಿಲ್ಲ? ಯಾವ್ದೋ ಒಂದು ಶರಣರ ಪಾದದ ಧೂಳ ನಮ್ ಹಣೆಗೆ ಬಡ್ದಿದ್ರೆ ಪವನ ಆಗಿ ಹೋಗ್ಬಿಡ್ತಿದ್ವಿ ನಾವು, ವಾಪಸ್ಸಾಗಿ ಹುಟ್ಟತ್ತಿರ್ಲಿಲ್ಲ ಅಂತ ಹೇಳಿ ಎಷ್ಟೋ ಸಾರಿ ನಾನು ಮನಸ್ಸಿನೊಳಗಡೆ ಅನ್ಕೊಂಡಿದ್ದು ಬಹಳ ಸಾರಿ. ಏನು ಮರ, ಹುಟ್ಟಿದೀವಿ ಅವಾಗ ಹುಟ್ಟಲಿಲ್ಲ, ಈಗ ಹುಟ್ಟಿಸ್ಬಿಟ್ಟಾನ ದೇವ್ರ ಅಂತೇಳಿ. ಹಾಗೆ ಬಹಳ ಅರ್ಥಪೂರ್ಣವಾದಂಥದ್ದು ಈ ಪ್ರತಿಯೊಂದು. ಎಲ್ಲರೂ ಬರೀ ಆಸೆಗಳನ್ನ ಹತ್ತಿರ ಯಾವ್ದೇ ಕೆಲಸ ಆಗುದಿಲ್ಲ. ನಾವೆಲ್ಲರೂ ಬಸವನವ್ರು ಹೇಳಿದಂಗ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನನಗೆ ಆಸೆ ಪಡುವಂತೆ. ನಾವ ಅದ್ರೊಳಗ್ ಸಿಕ್ಕೊಂಡ್ ಕೂತೀವಿ. ಅದ್ರೊಳಗಡೆ ಪಾರ ಆಗ್ಬೇಕು. ಮೊದಲ ಶೂಲವ ನೇರುವ ಕಳ್ಳನು, ಹಾಲ ತುಪ್ಪವನ್ನೊಂದು ಮೇಲೆ ಸಕಾಲ ಬದುಕೋನು. ಮಾಡಿ ಹಾಲು ತುಪ್ಪ ತಿನ್ನಿಸಿ ಪೈಲ್ವಾನ್ ಮಾಡಿ ನಿಂದ್ರಸಿರ ಗಲ್ ಶಿಕ್ಷೆ ಆಗಿದ್ ಫಿಕ್ಸ್. ಅದನ್ನ ಬಿಟ್ಟು ಇದನ್ ಮಾಡಿದ್ರೆ ಕೆಲಸ ಆಗುದಿಲ್ಲ ಅನ್ನುವಂತ ಒಂದು ವಿಚಾರ. ಅದಕ್ಕಾಗಿ ಬಹಳ ಅತ್ಯಂತ ಸರಳತೆಯಿಂದ ಸುಲಿದ ಬಾಳೆಹಣ್ಣಿನ ಹಂಗ ನಮಗೆಲ್ಲವೂ ಸಿಕ್ಬಿಟ್ಟಾವ. ಅದಕ್ಕ ಅವ್ರ ಲಿಂಗಾನಂದ ಅಪ್ಪಗಳೇನೋ ಒಂದು ಪ್ರವಚನದಾಗ ಹೇಳಿದ್ದು, ಉಪನಿಷತ್ತಿನಲ್ಲಿ ಇರುವಂತದ್ದು ವಚನಗಳಲ್ಲಿ ಅದ, ವಚನಗಳಲ್ಲಿ ಇರುವಂತದ್ದು ಎಲ್ಲ ಉಪನಿಷತ್ತಿನೊಳಗಡೆ ಇಲ್ಲ ಅಂತ ಹೇಳಿ. ಅದಕ್ಕೆ ಸತ್ಯವಾದಂತ ಮಾತು, ಅದಕ್ಕಾಗಿ ನಾವು ಈ ವಚನಗಳ ಬೆನ್ನ ಹತ್ತಿದ್ರೆ ಸಾಕು.
ದಿನಾಲು ಒಂದ ವಚನಗಳನ್ನ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಕೊಡ್ತದ. ನಮ್ಗ್ ಬೇಕಾಗಿದ್ದನ ನೆಮ್ಮದಿ. ಈಗ ಇದನ್ನ ನಾವ್ ಮಾಡಕತ್ತಿದ್ದ ತಪಸ್ಸು ಎದರ ಸಂಬಂಧ ಅಂತಂದ್ರ ನೆಮ್ಮದಿ ಸಂಬಂಧ. ನಮಗೆಲ್ಲರಿಗೂ ರೊಕ್ಕ ಇಲ್ಲೇನೋ, ರಗಡ್ ರೊಕ್ಕ ಐತಿ. ನಮ್ಗ್ ಮನಿ ಇಲ್ಲನೋ, ಮನಿ ಐತೆ, ಹೊಲ ಐತೆ. ಏನಿರ್ತೋಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ನಮ್ 1000 ಎಕರೆ ಐತೆ, 100 ಎಕರೆ ಐತೆ, 10 ಎಕರೆ ಐತೆ, 5 ಎಕರೆ ಐತೆ. ಏನ್ ನಿರ್ದಡೆ ಏನೋ. ಒಳಗಡೆ ಇರುವಂತ ಪರಮಾತ್ಮನ ನಿನಗ ಗುರ್ತಾಗ್ಲಿಲ್ಲ ಅಂತಂದ್ರ ಹೆಣಕ್ಕೆ ಮಾಡಿದ ಸಿಂಗಾರ, ನಾಯಿ ಮಲೆಯೊಳಗಿರ್ಪ ಹಾಲಿನಂತೆ, ರಂಡೆ ಗೊದಗಿದೆ ಯೌವನ. 3 ಮಾತು ಬರೀತಾರ, ಒಂದಿಷ್ಟು ಬಿರಸೈತವ. ಹೆಣಕ್ ಮಾಡಿದ ಸಿಂಗಾರ, ಅದನ್ನ ತಗೊಂಡ್ ಹೆಂಗ್ ಮಾಡ್ತಿ? ನಂದ್ ಅಟ್ಟ ಬಾಳಿ ತಾಟ್, ನಂದ್ ಅಟ್ಟ ತೆಂಗಿನ ತಾಟ್, ನಂದ್ ಅಷ್ಟ ಐತಿ, ನಂದ್ ಇಷ್ಟ ಐತಿ. ಏನೋ ಏನೋ ಏನೋ. ನಿನ್ನಲ್ಲಿ ಇರುವಂತಹ ಆತ್ಮ ಚೈತನ್ಯವನ್ನ ನೀನು ಹುಡುಕೋ. ಇದನ್ನು ಹುಡುಕೊಂಡು ಇಟ್ಕೊಂಡ್ ಬಿಡ ಸಾಕ. ಎಲ್ಲವೂ ಶೂನ್ಯ ಆಗಿ ಬಿಡ್ತದ, ಎಲ್ಲವೂ ಶೂನ್ಯ ಆಗಿ ಬರ್ತದ. ಅದಕ್ಕೆ ಬಹಳಷ್ಟ ಇದ್ರೊಳಗಡೆ ಚಿಂತನೆಗಳದಾವು. ನಾನು ಮೊದ್ಲ ಸಣ್ಣವ, ನಾವು ಮೊದ್ಲ ಶಿರೋಳಗ ಒಂದಿಟ ಬಾಜಿನೂ ಹಳ್ಳಿ ಬಾಜಿ ಬ್ಯಾಡ್ರಿ ವ್ಯಾಪಾರ ಅಂತ ಕೇಳಿದ್ರು ಬೇಕಿಲ್ಲ. ನನ್ನ ತಿಳಿದ ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟ್ರ ಮಟ್ಟಿಗೆ ಮಾತುಗಳನ್ನ ಆಡಿದ್ದೀನಿ. ಎಲ್ಲಾದ್ರು ತಪ್ಪಾಗಿದ್ರ ಕ್ಷಮೆಯನ್ನು ಮಾಡ್ರಿ. ತಾವೆಲ್ರು ಎಲ್ಲರೂ ದೊಡ್ಡ ತತ್ವಾನುಭವಿಗಳು ಅದಿರಿ, ಬಹಳಷ್ಟು ದೊಡ್ಡವರು ಅದಿರಿ ಅಂತ ನನಗ ಆಗ ಗೊತ್ತು. ಬ್ಯಾಡ್ರಿ ಅಪಾರ ಅಂತ ಹೇಳ್ತ ಕೇಳಿದ್ರು ಮರಯ ಮಾಡೋ ಮರಯ ಮಾಡ ಹೇಳೋದ್ ಕೇಳ ಹಿಂಗ ಏನೋ ಅಂತಾರಲ್ಲ, ಮಕ್ಕಳಿಗೆ ಹಿಂಗ ತಿನ್ನಕತ್ನಿ ಅಂತ ಹೇಳಿ ಹಿಂಗ ಮಾಡಿದಂಗ ನಾವ್ ಏನು ಇಲ್ಲೇ ದಾಂಡಿಗೆ ನಿಂತ ಟುಬುಕ್ ನೀವೆಲ್ಲಾ ಸಮುದ್ರದಾಗಿ ಈಸಾಕತ್ತೀರಿ, ನಾವ್ ಇಲ್ಲೇ ದಾಂಡ್ಯಾಗ ಡುಮ್ಕಿ ಹೊಡ್ಕೋತ ಇದ ದೊಡ್ಡದ್ ಅನ್ಕೋತ ನಾವು ಕುಂತೀವಿ. ಅದಕ್ಕಾಗಿ ಏನಾದ್ರೂ ತಪ್ಪು ತಡೆಗಳಾಗಿದ್ರು ಕ್ಷಮೆಯನ್ನು ಮಾಡ್ರಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ 2 ಬಾಕ್ಸ್ ಪುಷ್ಪಗಳನ್ನ ಚರಣಕರ್ತ ಶರಣಾರ್ಥಿ. ಇಲ್ಲಿವರೆಗೆ ಶಿರೋಳದ ಮಹಂತಯ್ಯ ಕಂಬಿ ಅವರು ಒಂದು ವಚನವನ್ನು ಬಹಳ ಚೆನ್ನಾಗಿ ಸುಧಾರಣವಾಗಿ ಒಂದು ರೂಪಕವನ್ನು ಬಹಳ ಚೆನ್ನಾಗಿದಾಗ ಕೊಟ್ಟಿದ್ದಾರೆ. ನಾವು 12ನೇ ಶತಮಾನದಲ್ಲಿ ಹುಟ್ಟಿಲ್ಲ ಅಂತ ತಿಳ್ಕೊಂಡ ಹೊರಗುದಕ್ಕಿಂತಲೂ ಇದ್ದ ಶತಮಾನವನ್ನೇ 12ನ್ನಾಗಿ ಮಾಡಿಕೊಳ್ಳದ ಈ ಕಾರ್ಯಕ್ರಮದ ಮೂಲವಾದಂತ ಉದ್ದೇಶ. ಅದಕ್ಕ ಎಲ್ಲಾ ಆಯ್ತಂತ ಹೇಳಿದ್ರೆ ಹೌದು, ಇದ್ದದೆಲ್ಲ ಸತ್ಯ. ಇವತ್ತು ನಮಗೇನು ಕೊರತೆ ಇಲ್ಲ, ಯಾರಿಗೂ ಕೊರತೆ ಇಲ್ಲ. ಆದ್ರೆ ಕೊರತೆ ಇದ್ದದ್ದು ಯಾವ್ದಂದ್ರೆ ಆತ್ಮ ಕಲ್ಯಾಣದ ಮಾತೊಂದೇ ಕೊರತೆ. ಈ ಆತ್ಮ ಕಲ್ಯಾಣದ ಮಾತುಗಳನ್ನ ಇಂಥ ಸತ್ಸಂಗ, ಸ್ವಾಧ್ಯಾಯ, ಸಂಭಾಷಣೆ ಇವುಗಳ ಮೂಲಕ ನಾವು ಸಾಧಿಸೋದದ, ಪಡ್ಕೊಳ್ಳೋದದ. ಅದನ್ನ ಯಾವಾಗ ನಾವು ಪಡ್ಕೊಳ್ತೀವಿ ಆವಾಗ ನಾವು ಧನ್ಯರಾಗ್ತೀವಿ. ಆ ಕಾರಣಕ್ಕಾಗಿ ಕಲ್ಯಾಣ ಆಗಷ್ಟ ಇದ್ದಿದ್ದಿಲ್ಲ, ಇದು ಕಲ್ಯಾಣ ಐತಿ. ಕಲ್ಯಾಣ, ಮನ ಕಲ್ಯಾಣ, ಭಾವ ಕಲ್ಯಾಣಗಳನ್ನ ಮಾಡಿಕೊಂಡು ನಾವು ಇದ್ದಾಗದ ಮುಕ್ತಾವಸ್ಥೆಯನ್ನ ಪಡೆಯುವ ಸಾಧನೆಯ ಒಂದು ಸಣ್ಣ ಪ್ರಯತ್ನ ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮ. ಯಾಕಂದ್ರೆ ಬೆಳಗಿನ ಸವಿ ಸಕ್ಕರೆ ನಿದ್ದೆಯನ್ನ ತ್ಯಾಗ ಮಾಡದ ಹೊರತು, ಬೆಳಗಿನ ಸವಿ ಸಕ್ಕರೆಯ ನಿದ್ದೆಯನ್ನು ತ್ಯಾಗ ಮಾಡದ ಹೊರತು ಸಿದ್ಧಿಯಾಗಲಾರದು. ನಿದ್ದೆ ಬಿಟ್ಟಾಗ ಮಾತ್ರ ಸಿದ್ಧಿ ಆಗ್ತೈತಿ. ಅಂಥ ಸಾಧನೆಯನ್ನ ನಾವು ಹಂತವಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಇಂದಿನ ದಿನಮಾನದೊಳಗ ಐತಿ. ಶರಣರ ವಿಚಾರವನ್ನ ನಾವು ನೋಡಿಕೊಂಡಾಗ ಸಂಸಾರವನ್ನ ತ್ಯಾಜ್ಯ ಮಾಡೋದಲ್ಲ, ಸಂಸಾರನ್ನ ಬಿಡೋದಲ್ಲ,
ಸಂಸಾರದೊಳಗಿದ್ದುಕೊಂಡನ ಆ ಸನ್ಯಾಸತ್ವವನ್ನ ಅದ್ರಾಗ ಇದ್ದುಕೊಂಡ ಸನ್ಯಾಸತ್ವವನ್ನ ನಾವು ಸಾಧನೆ ಮಾಡಬೇಕಾಗಿದ್ರ ಅದಕ್ಕೊಂದ ಒಂದ ಸಾಧನ ಅಪ್ಪ ಬಸವಣ್ಣ ಕೊಟ್ಟಿರುವಂತ ಇಷ್ಟಲಿಂಗ. ಆ ಇಷ್ಟಲಿಂಗದ ಅನುಸಂಧಾನವನ್ನ ಅವರೇ ಹೇಳಿದಂತೆ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಅನ್ನೋದನ್ನ ನಾವು ಪುನಃ 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 ನೆನಪಿಸಿಕೊಂಡು ಬೆಳಗಿನ ವೇಳೆಯೊಳಗ ಆ ಲಿಂಗಾರ್ಚನೆಯನ್ನ 5 ಗಂಟೆ ಒಳಗಾಗಿ ಆ ಲಿಂಗಾರ್ಚನೆಯನ್ನ ಆ ಸಾಧನೆಯನ್ನ ನಾವು ಮಾಡ್ತಾ 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 ಹೋದಿವಂದ್ರ ಈ ಹೆಂಗ ಮಸದಂಗ ಕುಡುಗೋಲಾಗಲಿ ಕುರುಪಿ ಆಗಲಿ ಒಂದು ಕತ್ತಿ ಆಗಲಿ ಹರತ ಹೆಂಗಾಕೈತೋ ಹಂಗ ನಾವು ಮಾಡ್ತಾ ಹೋದಂತೆ ನಮ್ಮ ಎಲ್ಲ ಕಳಿಸ್ಕೊಂಡು ಹೋಗಿ ಮೇಲೆ ಫಲ ಕೊಡ್ತೈತಿ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರ ನಾವು ನೆಟ್ಟ ತೆಂಗಿನ ಮರದಲ್ಲಿ ಫಲ ಸಿಗಬೇಕಾಗಿದ್ದರೆ ಅದರ ಪರಕೆಗಳು ಅದರ ಕವಲುಗಳು ತಾನೇ ಬಿಚ್ಕೋತ್ ಹೋದಂಗ ಮ್ಯಾಗ ಹೆಂಗ ಫಲ ಸಿಗ್ತೈತೋ ಹಂಗೆ ನಾವು ಇಷ್ಟಲಿಂಗದ ಸಾಧನೆ ಮಾಡ್ತಾ ಮಾಡ್ತಾ ನಾವೇ ಶಿವಯೋಗಿಗಳಾಗುವ ಹಂತವನ್ನ ಅಪ್ಪ ಬಸವಣ್ಣ ನಮಗ ಕರುಣಿಸಿ ಹೋಗಿದ್ದಾರೆ. ಅಂತ ಶಿವಯೋಗತ್ವದ ಸಾಧನೆಯಲ್ಲಿ ನಾವು ನೀವೆಲ್ಲ ತೊಡಗೋಣ ಅನ್ನುವ ಭಾವವನ್ನ ನಾವೆಲ್ಲ ಹೇಳ್ತಾ ಇವು ಉದಾಹರಣೆಗಳು ಶರಣರು ನಮಗ ತಿಳಿಯುವುದಿಲ್ಲ ಅಂತ ತಿಳ್ಕೊಂಡ ನಾವು ಅನುಭವಿಸಿದ ಸಾಧನೆಗಳನ್ನ ನಾವು ಅನುಭವಿಸಿದ ದೃಷ್ಟಾಂತಗಳನ್ನ ನಮಗ ವಚನದ ಮೂಲಕ ಹೇಳ್ತಾರ. ಯಾವಾಗಲೂ ಶರಣರೊಂದು ನಾವು ನೋಡ್ಕೊಂಡಿವಿ ಅಂದ್ರ ಮೊದಲಿಗೆ ಉದಾಹರಣೆಗಳು, ನಂತರ ವಿಷಯದ ಪ್ರತಿಪಾದನೆ. ಆರಂಭದೊಳಗೂ ವಿಷಯ ಏನ್ ಕೊಡ್ತಾರಂದ್ರ ಉದಾಹರಣೆ ಕೊಡ್ತಾರ. ನಾವು ಕಂಡುಂಡ ಸತ್ಯವನ್ನು ಉದಾಹರಣೆ ರೂಪವಾಗಿ ನಮಗ ಹೇಳಿಕೊಂಡು ಕೊನೆಗೆ ನಮ್ ನಿಲ್ಲಬೇಕಾಗೈತಿ, ಆ ಸತ್ಯದ ಕಡೆಗೆ ಒಯ್ಯಬೇಕಾಗೈತಿ. ಅಂತ ಒಂದು ಶಕ್ತಿ ವಚನ ಸಾಹಿತ್ಯದಲ್ಲಿ ಇದೆ. ಅದಕ್ಕ ಪ್ರತಿಯೊಬ್ಬರೆಲ್ಲ ಇವತ್ತ ವಿದ್ವಾಂಸರು ಜ್ಞಾನಿಗಳು ಎಲ್ಲರೂ ಇವತ್ತ ವಚನ ಸಾಹಿತ್ಯದ ಅನುಸಂಧಾನಕ್ಕೆ ಹೊರಟಿದ್ದಾರೆ. ಮತ್ತೆ ಕಲ್ಯಾಣ 12ನೇ ಶತಮಾನದ ಮರುತ್ಥಾನ ಈ 21ನೇ ಶತಮಾನದೊಳಗ ಆಗ್ತೈತೆ ಅನ್ನೋದಕ್ಕ ಬಹುತೇಕ ಎಲ್ಲಾ ಕಡೆ ನಡೆದಿರುವಂತೆ ಚನ್ನಬಸವಣ್ಣನವ್ರು ಹೇಳಿದಂಗ ದಿಕ್ಕಿಗೆ ಎಲ್ಲಾ ಕಡೆಗೆ ಎಲ್ಲಾ ದೇಶದ ಕಡೆಗೆ ಏನಾಗ್ತೈತಿಪ್ಪ ಅಂದ್ರ ಈ ವಚನದ ಅನುಸಂಧಾನ ಆಗ್ತೈತಿ ಅನ್ನೋದನ್ನ ನಾವು ಇವತ್ತೊಳಗ ಕಂಡುಂಡ ಸತ್ಯ ಐತಿ. ಆ ಕಾರಣಕ್ಕಾಗಿ ನಾವು ವಚನ ಸಾಹಿತ್ಯದ ಆರಾಧಕರಾಗಿ ಅನುಸಂಧಾನವನ್ನ ಮಾಡ್ತಾ ಅನುಷ್ಠಾನವನ್ನ ಮಾಡ್ತಾ ನಾವೇ ಶಿವಯೋಗತ್ವವನ್ನ ಪಡ್ಕೊಳ್ಳುವ ಸಾಧನೆಯನ್ನ ಮಾಡೋಣ ಅನ್ನುವಂತ ಭಾವವನ್ನ ಇಲ್ಲಿ ನಮ್ಮ ಪೂಜನೀಯರಾಗಿರುವಂತ ಮಾಂತಯ್ಯ ಕಂಬಿ ಅವರು ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ನಾವು ಇಲ್ಲಿ ಹೇಳ್ಬೇಕು. ಸಣ್ಣ ವಯಸ್ಸಿನೊಳಗ ನಾವು ಏನು ಸಂಸ್ಕಾರ ಕೊಡ್ತೀವಲ್ಲ ಆ ಸಂಸ್ಕಾರದ ಫಲರೂಪವೇ ಇವತ್ತಿನ ನಮ್ಮ ಮಾಂತಯ್ಯ ಕಂಬಿ ಅವರ ತಾಯಿಯ ತಂದೆ ಲಿಂಗೈಕ್ಯ ಸಿದ್ಧೀರಯ್ಯ ಸ್ವಾಮಿ ಮಠಪತಿ ಅವರು ಮಧುರಕಂಡಿ ಅವರ ಈ ಕೃಪಾ ದೃಷ್ಟಿ ಅಂತ ಏನ್ ಹೇಳ್ತೀವಲ್ಲ ನಾವು, ಆ ಕೃಪಾ ಕಟಾಕ್ಷ ಅಂತ ಹೇಳ್ತೀವಲ್ಲ, ಅವರ ನೋಟ್ ಅಂತ ಹೇಳ್ತೀವಲ್ಲ, ಅವರ ಸಾಧನೆಯ ಪ್ರತಿಫಲದ ರೂಪವೇ ಮಾಂತಯ್ಯ ಕಂಬಿ ಅದನ್ನ ಅನುಸಂಧಾನ ಮಾಡ್ಕೊಂಡಾರ. ನಾವೇನೆಲ್ಲ ಗಳಿಸಿದ್ರು ಖಾಲಿ, ಏನೆಲ್ಲ ಮಾಡಿದ್ರು ಖಾಲಿ. ಇದನ್ನೊಂದು ನಾವು ಮಾಡ್ಕೊಂತೀವಿ ಅಂದ್ರ ಅದೆಲ್ಲವೂ ನಮಗ ಶೂನ್ಯಕೈತಿ. ಅದಕ್ಕ ಬಸವಣ್ಣನವರು ಹೇಳಿದ್ದು, ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ, ನೀ ಏನ್ ಎದ್ರ ಹಾಕ್ತಿ ಹಾಕ್ಪ, ನಾನು ಮಾತ್ರ ನಿನ್ನನ್ನ ನಂಬಿದ್ದೇನೆ, ನಿನ್ನ ನಂಬಿಕೆಯಿಂದ ನಾನು ಬದುಕ್ತಾ ಇದ್ದೇನೆ, ನಿನ್ನ ಹೇಳಿದ ವಿಚಾರಗಳನ್ನ ನಾನು ಮನಸಾ ಪಾಲಿಸ್ತಾ ಇದ್ದೇನೆ ಅನ್ನುವಂತ ಭಾಷೆಯನ್ನ ನಾವು ಕೊಟ್ಟಾಗ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅನ್ನುವಂತ ಭಾವ ನಮ್ಮೊಳಗೆ ಯಾವಾಗ ಒಡಮೂಡ್ತತಿ. ಏನ್ ಹೇಳ್ಬೇಕು ಕೊನೆಗೆ, ನೀನಲ್ಲದೆ ನಿನ್ನೊಬ್ಬನ ಬಿಟ್ರೆ ನನಗ್ ಮತ್ತಾರು ಇಲ್ಲ. ಉಳ್ಕಿದ್ರಲ್ಲ ಬರ್ತಾರ, ಉಣ್ತಾರ, ಹೋಗ್ತಾರ, ಹೊಗಳತಾರ, ತೆಗಳತಾರ, ಇದೆಲ್ಲ ನಮಗ್
ಏನ್ ಮಾಡ್ತಿ ಮಾಡು, ನಿನ್ನ ಕೈಯಾಗ ಕುಡುಗೋಲು ಐತಿ, ನಿನ್ನ ಕೈಯಾಗ ಕುಂಬಳಕಾಯಿನೂ ಐತಿ, ನಿನಗೆ ಹೆಂಗ ಬೇಕೋ ಹಂಗ ನೀ ಅದನ್ನ ಉಪಯೋಗ ಮಾಡಿಕೊಳ್ಳು ಅನ್ನುವಂತ ಭಾವನ್ನ ಸರ್ವಾರ್ಪಣ ಮನೋಭಾವವನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಅದನ್ನ ನಾವು ನೀವೆಲ್ಲ ನಂಬಿಕೊಳ್ಳೋಣ ಅನ್ನುವಂತ ಭಾವವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ 2 ನಿಮಿಷ ಸಮಯ ಉಳಿದಿದೆ. ತಮಗೇನಾದ್ರೂ ಹೇಳಬೇಕಾದಂತಹ ವಿಷಯಗಳಿದ್ರೆ ಕೂಡಿದಂಥವ್ರು ಹೇಳಬಹುದು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಭಿನ್ನ ಪ್ರಾರ್ಥನೆ. ಶರಣಾರ್ಥಿ ಅಪ್ಪ, ಶರಣಾರ್ಥಿ ಅಪ್ಪ, ಶರಣಾರ್ಥಿ ಮಾಂತಯ್ಯ ನಾವು ಕ್ಲಾಸ್ಮೇಟ್ ರಪ್ಪಾರ. ಅದ ಹೇಳ್ಯಾರ್ರಿ. ಹ್ಞೂನ್ರಪ್ಪ. ನಾವು ಒಂದು ವರ್ಷ ಅಲ್ಲಿ ಶಿರೋಳದಲ್ಲಿ ವೆಕೇಶನ್ ಮಾಡಿದ್ದೀವ್ರಿ. ಹ್ಞೂನ್ರಿ. ಅವ್ರು ನಾವು ತುಂಬಾ ಆತ್ಮೀಯರಪ್ಪ. ಸರಿ. ನಾಳೆ ವಚನ ಪ್ರಾರ್ಥನೆ ಆಗ್ಬೇಕು ನಿಮ್ಮಿಂದ. ಅವ್ರು ಮಾಡ್ತೀನಪ್ಪ, ಅವಶ್ಯ ಮಾಡ್ತೀನಪ್ಪ. ನಾಳೆ ದಿವಸ ಶ್ರೀ ಮಾಂತಯ್ಯ ಕಂಬಿ ಅವರೇ ನಾಳೆ ಚಿಂತನೆಯನ್ನು ಕೂಡ ಎಡೆ ಮಾಡ್ತಾರೆ. ನಾಳೆ ಕೂಡ ಅವರೇ ಚಿಂತನೆಯನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಮಠದಲ್ಲಿ ಈಗ ಅಪ್ಪಾರಿ ಶಿರೋಳ ಮಠದಾಗಿದ್ದಾಗ್ರಿ. ಹ್ಞೂನ್ರಿ. ನಾವು ಅವ್ರ ಕೂಡ ಸಂಗೀತ ಹಾಡ್ತಿದ್ದೀರಪ್ಪ. ಹ್ಞೂನ್ರಿ. ವಚನ ಸಂಗೀತ ಮಾಡ್ತಿದ್ದೀರಪ್ಪ ಇಲ್ಲಿ ಮಠದಾಗ್ರಿ. ಸರಿ. ಹೌದು, ಆರಾಮ್ರಿ. ನೀವ್ ಆರಾಮ್ರಲ್ಲ? ಹೌದು. ಓಕೆ. ಸಮಯ 59 ಹೇಳುವ. ಶರಣಾರ್ಥಿ ಅಪ್ಪಾರ ವಚನ ಬಹಳ ಅರ್ಥ ಗರ್ಭಿತವಾಗಿ ಮಾಡಿದ್ರಪ್ಪಾರ, ಅವ್ರಿಗೆ ಧನ್ಯವಾದಗಳು ಅಪ್ಪಾರ. ಮನಸ್ಸನ್ನ ನಿಯಂತ್ರಣವಾಗಿ ಇಟ್ಕೋಬೇಕಾರೆ ಏನ್ ಮಾಡ್ಬೇಕ್ರಿ ಅಪ್ಪಾರ? ಒಂದು ಅಭ್ಯಾಸ ಅಂತ ಹೇಳಿದ್ರಿ, ಒಂದು ವೈರಾಗ್ಯ ಅಂತ ಹೇಳಿದ್ರಪ್ಪಾರ. ಯಾವ ಅಭ್ಯಾಸ ಬರೋದ್ರಿಂದ ನಾವು ಮನಸ್ಸನ್ನ ನಿಯಂತ್ರಣ ಇಟ್ಕೋಬಹುದ್ರಿ? ಕಷ್ಟ ಹೇಳೋದು. ಸಲಹೆ ಏನು? ಈಗ ವಚನ ಅಭ್ಯಾಸ ಮಾಡಾಕತ್ತೀವಲ್ರಿ, ಇದರದಿಂದನ ವೈರಾಗ್ಯ ಬರ್ತದ, ಇದನ್ನ ಕೇಳೋದ್ರಿಂದನೂ ವೈರಾಗ್ಯ ಬರ್ತದ. ಮನಸ್ಸು ನಿಯಂತ್ರಣ ಆಗ್ತದ. ಅದಕ್ಕ ಮನೋನಿಗ್ರಹಕ್ಕಾಗಿಯೇ ಆ ಕಡೆ ಈ ಕಡೆ ಹೋಗುವುದು ಅವಶ್ಯಕತೆ ಇಲ್ಲ. ನಿನ್ನೊಳಗಿನ ಚೈತನ್ಯವನ್ನೇ ತುಂಬಿಕೊಟ್ಟಿರುವಂತ ಆ ಗುರು ಕೊಟ್ಟ ಇಷ್ಟಲಿಂಗವನ್ನ ಅನುಸಂಧಾನ ಮಾಡಿದಾಗ ಮಾತ್ರ ನಿನ್ನ ಮನಸ್ಸು ನಿಲ್ಲತೈತಿ ಅನ್ನೋದನ್ನ ಅಪ್ಪ ಬಸವಣ್ಣನವರು ನಮಗೆ ತಿಳಿಸಿಕೊಟ್ಟಾರ ಅನ್ನೋದು ಮಾಂತಯ್ಯ ಕಂಬಿ ಅವರ ಅಭಿಪ್ರಾಯ. ಶರಣಾರ್ಥಿ. ಸುತ್ತಿ ಬಂದರಿಲ್ಲ, ಲಕ್ಷ ಗಂಗೆಯ ಮಿಂದರಿಲ್ಲ, ತುತ್ತ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದರಿಲ್ಲ, ನಿಚ್ಚಕ್ಕೆ ನಿಚ್ಚ ನೆನೆವ ಮನವ, ಅಂದಿಗಂದಿಗೆ ಅತ್ತಲಿತ್ತ ಹರಿವ ಮನವ, ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಮಚ್ಚ ಬರಿಯ ಬೆಳಗು ಗುಹೇಶ್ವರಲಿಂಗ. ಇದ್ರ ಬಗ್ಗೆ ನಾಳೆ ಇದ್ರ ಬಗ್ಗೆ ವಿವರವಾಗಿ ಅವ್ರನ್ನೇ ಹೇಳೋಣ, ಅಥವಾ ಯಾರಾದ್ರೂ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತಿಗೆ ಮಂಗಳ ಮಾಡ್ಕೋಬಹುದು ಅಂದ್ಕೊಂಡು ನನ್ನ ಭಾವನೆ. ಶರಣಾರ್ಥಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಇಂದಿನ ದಿನವು ಲಿಂಗ ದಿನವಾಗಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತಾ, ಶ್ರಾವಣ ಎಲ್ಲರಲ್ಲಿ ಸುಖ ಸಂತೋಷವನ್ನ ನೀಡ್ಲಿ, ಅದನ್ನ ನಾವು ಪಡೆಯುವಂತ ಶಕ್ತಿ ತಿಳ್ಕೊಂಡು ಆಶಿಸ್ತಾ, ತಂದೆ ನೀನು, ತಾಯಿ ನೀನು, ಬಂಧು ಈ ಬಳಗ ಸರ್ವರಿಗೂ ಶರಣಾರ್ಥಿ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಚೆನ್ನಪ್ಪನ ಪುಸ್ತಕ ಬಂದಾವ ನನಗೆ ಇವತ್ತ. ಹ್ಞೂನ್ರಪ್ಪ. ಈಗ ನಿಮ್ಗ ಯಾವಾಗ ಕಳಿಸ್ಕೊಡ್ಬೇಕು ಅನ್ನೋದನ್ನ ನಾನು ಕೇಳ್ಕೊಂಡು ಹೇಳ್ತೀನಿ. ನಾನು ನಾಳೆ ಈರಪ್ಪನ ಕಳ್ಸಾತೇನ್ರಪ್ಪ. ಆಮಂತ್ರಣ ಪತ್ರಿಕೆ, ಶ್ರಾವಣ ಮಾಸದ ಆಮಂತ್ರಣ ಪತ್ರಿಕೆ ಐತಲ್ರಪ್ಪ ರೆಡಿಗೆ ಅಂದ್ರೆ ಅವ್ರು ಮಂಗಳವಾರ ಈರಪ್ಪನ ಅದರ್ರಿ. ಈರಪ್ಪನ ಯಾವ ಹೇಳ್ರಿ? ನಾಳೆ ಮಧ್ಯಾಹ್ನ ಮಟ್ಟ ಬರ್ತೇನೆ ನೋಡ್ರಪ್ಪ. ನಾಳೆ ಮಧ್ಯಾಹ್ನ ಬರ್ತೀರಿ? ನೋಡ್ರಪ್ಪ. ಆಯ್ತು, ಅವ್ರಿಗೆಲ್ಲ ಹೇಳಿರ್ತೇನ್ರಿ.
ನಿಮ್ಗ ಫೋನ್ ನಂಬರ್ ಕೊಟ್ಟಿರ್ತನು, ಫೋನ್ ನಂಬರ್ ನಿಮಗ್ ಕೊಡ್ತನು. ನೀವು ಫೋನ್ ಮಾಡ್ಕೊಂಡು ಬಂದ ಅವ್ರಿಗೆ ನಾ ಎಲ್ಲ ಹೇಳಿ ಹೋಗಿರ್ತನು. ಏನ್ರಿ ತಗೊಂಡ ಮುಟ್ಟಿಸ್ರಿ ಅವ್ರಿಗೆ. ಇರಪ್ಪನ ಅಪ್ಪ ಪ್ರಮೋಷನ್ ಸ್ಟಾರ್ಟ್ ಆಗತ್ತೆ, ಅವ್ರು ಇರುದಿಲ್ಲನ್ರಿ, ಅವ್ರ ಆರೋಗ್ಯ ಇರುದಿಲ್ಲ. ಹಾಗಾಗಿ ಅವ್ರಿಗೆ ಯಾವಾಗ ಅವ್ರಿಗೆ ಹೋಗ್ತಿಂತ ಮೊದಲು ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗ್ಬೇಕು ನಾವು. ಆಯ್ತು. ಆ ಫೋನ್ ನಂಬರ್ ನಿಮಗ್ ಕೊಟ್ಟಿರ್ತೇನ್ರಿ ಚೆನ್ನಪ್ಪನ. ಹೌದ್ರಪ್ಪ. ಎಲ್ಲರಿಗೂ ಶರಣಾರ್ಥಿ ಅಪ್ಪ. ಶರಣಾರ್ಥಿ. ಬೇರೆ ಸತಿ ಬರತ್ತಿದ್ರಾಗ